ರಾಜ್ಯದ ಕನ್ನಡ ಪತ್ರಿಕಾ ಇತಿಹಾಸದಲ್ಲೇ ಹೆಸರು ಮೂಡಿಸಿದ್ದ ಪತ್ರಕರ್ತರಾದ ಪಿ ಲಂಕೇಶ್ ಅವರ ಹೆಸರಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದೇ ಏಪ್ರಿಲ್ 14ರಂದು ಶಿವಮೊಗ್ಗ ನಗರದ ಆರ್ಟಿಒ ರಸ್ತೆಯಲ್ಲಿರುವ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಗುಲ್ಬರ್ಗ ಪೀಠ ಮಾಹಿತಿ ಆಯೋಗದ ಆಯುಕ್ತರಾದ ಬಿ ವೆಂಕಟೇಶ್ ಉದ್ಘಾಟಿಸಲಿದ್ದಾರೆ. ಇನ್ನು ಶಿವಮೊಗ್ಗದ ಚಿಂತಕರಾದ ಪ್ರೊಫೆಸರ್ ರಾಜೇಂದ್ರ ಚನ್ನಿಯವರು ಪಿ ಲಂಕೇಶ್ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರು ಹಾಗೂ ಪ್ರಶಸ್ತಿ ಪುರಸ್ಕೃತರಾದ ಡಿ ಮಹದೇವಪ್ಪನವರಿಗೆ ನೀಡಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟಿನ ಅಧ್ಯಕ್ಷರಾದ ಕ್ರಾಂತಿದೀಪ ಮಂಜುನಾಥ್ ವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂತೆ ದಿವ್ಯ ಉಪಸ್ಥಿತಿಯನ್ನು ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರಾದ ವೈದ್ಯನಾಥ್ ಯುಎಚ್ ಅಲಂಕರಿಸಲಿದ್ದಾರೆ. ಪತ್ರಕರ್ತರ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ವೃತ್ತಿಯಲ್ಲಿ ಯಾರು ನಿರಂತರವಾಗಿ ಸಾಧಕರಾಗಿರ್ತಾರೆ ಅವರನ್ನ ನಾವು ಹಿರಿತನದ ಮೇಲೆ ಹಾಗೆ ಅವರ ಸಾಧನೆಯ ಮೇಲೆ ಗುರುತಿಸಿ ಅವರನ್ನು ಗೌರವಿಸ ಅಂತ ಕೆಲಸ ಕಳೆದ 2 ಸಾಲಿನಿಂದ ವಿಶೇಷವಾಗಿ ಪ್ರೆಸ್ ಟ್ರಸ್ಟಿಂದ ಪ್ರಶಸ್ತಿಯನ್ನು ಘೋಷಣೆ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ ಎಂದೇ ಪಿ ಲಂಕೇಶ್ ಹೆಸರಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೀವಿ. ಈ ಬಾರಿ ತುಂಬ ಮುಜುಗರವನ್ನು ಪಡುವಂಥ ಹಾಗೆ ಎಲೆಮರೆ ಕಾಯಂತೆ ಇರುವಂತಹ ಡಿ ಮಹದೇವಪ್ಪ ಇವರನ್ನು ಈ ಬಾರಿ ನಾವು ಆಯ್ಕೆ ಮಾಡಿದ್ದೀವಿ. ಮಾಹಿತಿ ಆಯೋಗದ ಆಯುಕ್ತರಾದಂಥ ವೆಂಕಟ್ ಸಿಂಗ್ ಅವರನ್ನು ನಾವು ಇದರ ಉದ್ಘಾಟನೆಗೆ ಆಹ್ವಾನಿಸಿದ್ದೀವಿ. ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರನ್ನು ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಹ್ವಾನಿಸಿದ್ದೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ವೈದ್ಯನಾಥ್ ಅವರು ಸಹ ಈ ಸಮಾರಂಭದಲ್ಲಿ ಇರ್ತಾರೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅವರ ದಿನಾಚರಣೆಯೊಂದಿಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ. ನೀವು ನಿಮ್ಮ ಎಲ್ಲ ಸ್ನೇಹಿತರು ಕುಟುಂಬ ವರ್ಗದ ಸಮೇತ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಬೇಕು